ನಮಸ್ಕಾರ. ಇವತ್ತು ಈ ಜ್ಯೂರಿಸ್ಪ್ರುಡೆನ್ಸ್ನ ಅಥವಾ ನ್ಯಾಯಶಾಸ್ತ್ರದ ಎರಡನೇ ಘಟಕದ ಕೊನೆಯ ವಿಡಿಯೋ ಇದು. ಟುಡೇ ಐ ಆಮ್ ಡಿಸ್ಕಸಿಂಗ್ ದಿ ಲಾಸ್ಟ್ ಐಟಮ್ ಆಫ್ ಯೂನಿಟ್ 2 ಆಫ್ ಜ್ಯೂರಿಸ್ಪ್ರುಡೆನ್ಸ್ and the syllabus, what is mentioned in your syllabus is secondary functions of the courts. ಅಂದರೆ ದ್ವಿತೀಯ ಅಥವಾ ಆಲ್ಟರ್ನೇಟ್ ಬೇರೆಯದೇ ಆದಂತಹ ಕೆಲವೊಂದು ಕೆಲಸಗಳನ್ನು ನ್ಯಾಯಾಲಯ ಮಾಡುತ್ತೆ. ಆದರೆ ನಾನು ಪ್ರಶ್ನೆ ಪತ್ರಿಕೆಯನ್ನು ಒಂದ್ಸಲ ರಿವ್ಯೂ ಮಾಡಿದಾಗ ಇವಾಗೇನು ನಾನು ಬೋರ್ಡಲ್ಲಿ ನಿಮಗೆ ಬರೆದಿದ್ದೀನಿ, ಇದೇ ಪ್ರಶ್ನೆಯನ್ನು ಅಲ್ಲಿ ಕೇಳಲಾಗಿದೆ. ದ ಕ್ವಶನ್ ಇನ್ ಸಮ್ ಇಯರ್ಸ್ the question asked is both primary and secondary functions of the court. Therefore, let us first have a glance of the question papers. ಪ್ರಶ್ನೆ ಪತ್ರಿಕೆಯಲ್ಲಿ ಏನೇನು ಪ್ರಶ್ನೆ ಕೇಳಿದ್ದಾರೆ ನೋಡಿ. This is a question for 10 marks. Question for 10 marks. See, I have copied 1, 2, 3, 4, 5 questions here. See, it is a long answer question also, short answer question also. So, questions ide. Explain the primary and the secondary functions of the court in the administration of justice. We have already learned what is administration of justice. ಮತ್ತೆ ಇಲ್ಲಿ ನ್ಯಾಯ ನಿರ್ವಹಣೆಯಲ್ಲಿ ನ್ಯಾಯಾಂಗದ ಪ್ರಾಥಮಿಕ ಮತ್ತು ದ್ವಿತೀಯಕ, ಸೆಕೆಂಡರಿ ಫಂಕ್ಷನ್ಗೆ ಅವರು ದ್ವಿತೀಯಕ ಅಂತಕ್ಕಂಥ ಶಬ್ದವನ್ನು ಯೂಸ್ ಮಾಡಿದ್ದಾರೆ. ನ್ಯಾಯಾಲಯದ ಪ್ರಧಾನವಲ್ಲದ ಕಾರ್ಯಗಳು ನೋಡಿ, ಸೆಕೆಂಡರಿ ಫಂಕ್ಷನ್ಗೆ ಇನ್ನೊಂದು ಶಬ್ದ ಪ್ರಧಾನವಲ್ಲದ ಕಾರ್ಯಗಳು. ಓಕೆ, ಈ ರೀತಿಯಾದಂಥ ಶಾರ್ಟ್ ನೋಟ್ ಪ್ರಶ್ನೆ ಕೇಳಿದ್ದಾರೆ. ಸ್ಟೇಟ್ ದ ನೀಡ್ ಫಾರ್ ಅಡ್ಮಿನಿಸ್ಟ್ರೇಷನ್ ಆಫ್ ಜಸ್ಟಿಸ್ ಆ್ಯಂಡ್ ಎಕ್ಸ್ಪ್ಲೇನ್ ದ ಸೆಕೆಂಡರಿ ಫಂಕ್ಷನ್ ಆಫ್ ದ ಕೋರ್ಟ್ ಆಫ್ ಲಾ. ಸ್ಟೇಟ್ ದ ನೀಡ್ ಫಾರ್ ಅಡ್ಮಿನಿಸ್ಟ್ರೇಷನ್ ಆಫ್ ಜಸ್ಟಿಸ್, ಅದರ ಅವಶ್ಯಕತೆ ಏನು ಅಂತ ಕೇಳಿದ್ದಾರೆ. ವಾಟ್ ಆರ್ ಸೆಕೆಂಡರಿ ಫಂಕ್ಷನ್ಸ್ ಆಫ್ ಕೋರ್ಟ್ಸ್, ಹೀಗೆ. ಸೊ ದೇ ಆರ್ ಆಲ್ ಡೈರೆಕ್ಟ್ ಕ್ವಶನ್ಸ್, ವೆರಿ ಸಿಂಪಲ್ ಕ್ವಶನ್ಸ್. ದಿ ಕಾನ್ಸೆಪ್ಟ್ ಈಸ್ ಆಲ್ಸೋ ವೆರಿ ನಾಟ್ ಎ ಬಿಗ್ ಕಾನ್ಸೆಪ್ಟ್. ಜನರಲ್ ಥಿಂಕಿಂಗಲ್ಲಿ ಈ ಪ್ರಶ್ನೆಗೆ ಉತ್ತರವನ್ನು ಬರೀಬೋದು. ಸೊ ಐ ವಿಲ್ ಡೈರೆಕ್ಟ್ಲಿ ಲ್ಯಾಂಡ್ ಇನ್ ಟು ದ ಕಾನ್ಸೆಪ್ಟ್ಸ್. ಫಸ್ಟ್ ಐ ವಿಲ್ ಡಿಸ್ಕಸ್ what is 2 items only, so I have not written the synopsis. One is primary function and there is secondary function. See, what the primary function? The primary and the fundamental duty of courts is to administer justice. ನ್ಯಾಯವನ್ನು ಕೊಡುವುದು, ಇದನ್ನು ಕಲ್ತಿದ್ದೀವಿ ನಾವು. ವಿ ಹ್ಯಾವ್ ಆಲ್ರೆಡಿ ಲರ್ನ್ಡ್. ಐ ಥಿಂಕ್ ಎಟ್ ದ ಕಾಸ್ಟ್ ಆಫ್ ರಿಪಿಟೇಷನ್ ಐ ಆಮ್ ಡೂಯಿಂಗ್ ದಿಸ್. ಕೋರ್ಟ್ಸ್ ಎಕ್ಸಿಸ್ಟ್ ಮೇನ್ಲಿ ಟು ಡಿಸೈಡ್ ಡಿಸ್ಪ್ಯೂಟ್ಸ್, ನ್ಯಾಯಗಳನ್ನು ನಿರ್ಧರಿಸೋದಕ್ಕೆ, ನ್ಯಾಯದಲ್ಲಿ ನ್ಯಾಯ ಏನು ಅಂತ ನಿರ್ಧರಿಸೋದಕ್ಕೆ. ಆಮೇಲೆ ಹಕ್ಕುಗಳ ರಕ್ಷಣೆಯನ್ನು ಮಾಡೋದಕ್ಕೆ, ಪ್ರೊಟೆಕ್ಟ್ಸ್ ರೈಟ್ಸ್ ಆ್ಯಂಡ್ ಎನ್ಫೋರ್ಸ್ ಡ್ಯೂಟೀಸ್, ಮತ್ತು ಕರ್ತವ್ಯಗಳನ್ನು ಪಾಲಿಸುವುದಕ್ಕೆ ಪಾಲಿಸೋದಾಗಿ ನೋಡ್ಕೊಳ್ಳೋದಕ್ಕೆ. ಆಲ್ ಅದರ್ ರೋಲ್ಸ್ ಇವನ್ನ ಬಿಟ್ಟು ಡಿಸ್ಪ್ಯೂಟ್ ರೆಸಲ್ಯೂಷನ್, ಪ್ರೊಟೆಕ್ಷನ್ ಆಫ್ ರೈಟ್ಸ್, ಎನ್ಫೋರ್ಸ್ಮೆಂಟ್ ಆಫ್ ಡ್ಯೂಟೀಸ್, ಇವನ್ನ ಬಿಟ್ಟು ಉಳಿದ ಎಲ್ಲ ಕೋರ್ಟಿನ ಕೆಲಸಗಳನ್ನು ನಾವೇನು ಹೇಳ್ಬೋದು, ಸೆಕೆಂಡರಿ ಫಂಕ್ಷನ್ಸ್ ಅಂತ ಹೇಳಿ, ದ್ವಿತೀಯಕ ಫಂಕ್ಷನ್ಗಳು ಅಥವಾ ಏನು ಮಹತ್ವವಲ್ಲದ ಫಂಕ್ಷನ್ಗಳು ಅಂತ ಹೇಳ್ಬೋದು. ನ್ಯಾಯಾಲಯ ಮೂಲಭೂತ ಕರ್ತವ್ಯವೆಂದರೆ ನ್ಯಾಯ ವಿತರಣೆಯನ್ನು ಮಾಡುವುದು. ನ್ಯಾಯ ವಿತರಣೆ ಅನ್ನೋದಕ್ಕಿಂತ ನ್ಯಾಯ ಒದಗಿಸುವುದು ಅನ್ಬೋದು ನಾವು. ನ್ಯಾಯ ಒದಗಿಸುವುದು ನ್ಯಾಯ ಒದಗಿಸುವುದು ಅಂತ ಹೇಳೋಣ. ವಿತರಣೆ ಅಂದರೆ ಸರಿಯಾಗೋದಿಲ್ಲ. ನ್ಯಾಯ ಒದಗಿಸುವುದು, ವಿವಾದಗಳನ್ನು ಬಗೆಹರಿಸುವುದು, ಹಕ್ಕುಗಳನ್ನು ರಕ್ಷಿಸುವುದು ಮತ್ತು ಕರ್ತವ್ಯಗಳನ್ನು ಜಾರಿಗೆ ತರುವುದೇ ನ್ಯಾಯಾಲಯಗಳ ಪ್ರಮುಖ ಕಾರ್ಯ. ಇತರ ಎಲ್ಲ ಕಾರ್ಯಗಳು ಇದಕ್ಕೆ ಪೂರಕವಾಗಿವೆ. ಇದು ಸರಿಯಾದ ಶಬ್ದ, ಪೂರಕ ಕಾರ್ಯಗಳು. ಓಕೆ. ಸಿ ಫಾರ್ ಎಕ್ಸಾಂಪಲ್, settlement of disputes. How we will settle the disputes? Courts act as impartial forums for resolving disputes between individuals, groups and the state. They hear evidence, apply law and deliver binding judgments. ಇದನ್ನು ಡಿಸ್ಕಸ್ ಮಾಡಿದ್ದೀವಿ ನಾವು. We have already discussed. Okay, they will find out what is fact, they will find out what is law, apply that law to the fact and decide. This is the fundamental function of the court.
ನ್ಯಾಯಾಲಯದ ಪ್ರಥಮವಾದಂತಹ ಒಂದು ಕ್ರಿಯೆ ಇದು. ಎರಡನೇದ್ದು ಪ್ರೊಟೆಕ್ಷನ್ ಆಫ್ ರೈಟ್ಸ್, ಹಕ್ಕುಗಳನ್ನು ರಕ್ಷಿಸೋದು. ಮೂಲಭೂತ ಹಕ್ಕುಗಳು ನಾವು ಸಂವಿಧಾನದಲ್ಲಿ ಅನುಚ್ಛೇದ 12ರಿಂದ ಅನುಚ್ಛೇದ 35ರವರೆಗೆ ನಾವು ಮೂಲಭೂತ ಹಕ್ಕುಗಳ ಬಗ್ಗೆ ಚರ್ಚೆ ಮಾಡ್ತೀವಿ ಭಾಗ 3ರಲ್ಲಿ. ಆ ಎಲ್ಲ ಹಕ್ಕುಗಳನ್ನು ರಕ್ಷಿಸುವಂತಹ ಕೆಲಸ ನ್ಯಾಯಾಲಯಗಳು ಮಾಡ್ತವೆ ಅಂಡರ್ ಆರ್ಟಿಕಲ್ 32 and 226. ಆರ್ಟಿಕಲ್ 32/226 ಅಡಿಯಲ್ಲಿ ಈ ಹಕ್ಕುಗಳ ರಕ್ಷಣೆಯನ್ನು ನ್ಯಾಯಾಲಯಗಳು ಮಾಡ್ತವೆ. ನ್ಯಾಯಾಲಯಗಳು ವ್ಯಕ್ತಿಗಳ ಕಾನೂನುಬದ್ಧ ಮತ್ತು ಮೂಲಭೂತ ಹಕ್ಕುಗಳನ್ನು, ಬೋತ್ ಲೀಗಲ್ ರೈಟ್ಸ್ ಆ್ಯಂಡ್ ಫಂಡಮೆಂಟಲ್ ರೈಟ್ಸ್, ಕಾನೂನಾತ್ಮಕ ಹಕ್ಕುಗಳನ್ನು ಮತ್ತು ಮೂಲಭೂತ ಹಕ್ಕುಗಳನ್ನು ಎರಡನ್ನೂ ರಕ್ಷಣೆ ಮಾಡ್ತದೆ. ದಟ್ ಈಸ್ ಬಿಕಾಸ್ this is only for fundamental right. This is for both fundamental right and legal right. ಎರಡಕ್ಕೂ ಆಗುತ್ತೆ. ಯಾವುದು 226. And this is the prerogative of Supreme Court. This is the prerogative of all high courts. All high courts in the country. They ensure that no person is deprived of life, liberty or property except in accordance with the law. ನೋಡಿ, life, liberty, property. John Locke has carved this word, life, liberty and property. ಇವೆಲ್ಲವನ್ನು ರಕ್ಷಣೆ ಮಾಡುವಂತಹ ಜವಾಬ್ದಾರಿ ನ್ಯಾಯಾಲಯಗಳಿದೆ. ನ್ಯಾಯಾಲಯಗಳ ವ್ಯಕ್ತಿಗಳ ಕಾನೂನುಬದ್ಧ ಮತ್ತು ಮೂಲಭೂತ ಹಕ್ಕುಗಳನ್ನು ರಕ್ಷಿಸುತ್ತವೆ. ಯಾರನ್ನೂ ಕಾನೂನಿನ ಪ್ರಕಾರವಲ್ಲದೆ ಜೀವ, ಸ್ವಾತಂತ್ರ್ಯ ಅಥವಾ ಆಸ್ತಿಯಿಂದ ವಂಚಿಸಲಾಗದಂತೆ ನೋಡಿಕೊಳ್ಳುತ್ತದೆ. ಕೋರ್ಟ್ಗಳು ಇವುಗಳಲ್ಲಿ ಯಾವ ರೀತಿಯಾದಂತಹ ಮಹತ್ವದ ಬದಲಾವಣೆಗಳನ್ನು ಮಾಡಿದವು ಅಥವಾ ಬೆಳವಣಿಗೆಯನ್ನು ಮಾಡಿದವು ಅಂತಕ್ಕಂಥದ್ದನ್ನು ನೀವು ನೋಡೋದಾದ್ರೆ, ಎ.ಕೆ. ಗೋಪಾಲನ್ ಪ್ರಕರಣದಲ್ಲಿ ಕೋರ್ಟು ಮೂಲಭೂತ ಹಕ್ಕನ್ನು ತುಂಬ ಸೀಮಿತವಾಗಿ ವ್ಯಾಖ್ಯಾನ ಮಾಡಿತು. ಅದೇ ಮನೇಕಾ ಗಾಂಧಿ ಪ್ರಕರಣದಲ್ಲಿ, when it comes to the question of Maneka Gandhi, later in Maneka Gandhi, they expanded its horizon. Earlier it was procedure established by law, but in Maneka Gandhi it is due process of law. ನೀವು ಇದ್ರ ಬಗ್ಗೆ ಹೆಚ್ಚಿನ ಎಕ್ಸ್ಪ್ಲನೇಷನ್ ಬೇಕಂದ್ರೆ ನನ್ನ ಕಾನ್ಸ್ಟಿಟ್ಯೂಷನ್ 1ನಲ್ಲಿ ಕ್ಲಾಸ್ಗಳಿದ್ದಾವೆ, ಮೂಲಭೂತ ಹಕ್ಕುಗಳ ಕ್ಲಾಸು. ಅದರಲ್ಲಿ ನೀವು ಆರ್ಟಿಕಲ್ 21 ಮತ್ತು ಆರ್ಟಿಕಲ್ 14 ಸಂಬಂಧಪಟ್ಟಂಥದ್ದನ್ನು ನೀವು ನೋಡಿದರೆ ಇದರ ವಿಶೇಷವಾದಂತಹ ನಿಮಗೆ ವಿವರ ಅಲ್ಲಿ ಸಿಗ್ತದೆ ಅಂತ ಹೇಳ್ತೀನಿ. ಇದು ಎರಡನೆಯ ಕೆಲಸ, ಮೂಲಭೂತ ಕೆಲಸ. ಪ್ರೈಮರಿ ಫಂಕ್ಷನ್ 1, ಪ್ರೈಮರಿ ಫಂಕ್ಷನ್ 2. ನೌ ಲೆಟ್ ಅಸ್ ಲುಕ್ ಎಟ್ ಪ್ರೈಮರಿ ಫಂಕ್ಷನ್ 3. ವಾಟ್ ಈಸ್ ಪ್ರೈಮರಿ ಫಂಕ್ಷನ್? ಪನಿಷ್ಮೆಂಟ್ ಆಫ್ ಅಫೆಂಡರ್ಸ್. See, this is another job of a court. Magistrate courts exclusively do this work. Sessions court exclusively do this. Whenever any crime happens, state will take the accused offender, bring him before the court. Then court will make a trial, find out whether he has really done the crime. If he has done the crime, punishment will be imposed on him. ಅದು ಮೂರನೆಯ ಪ್ರಮುಖ ಕೆಲಸ. Third one, when a person is found guilty of a crime, courts impose punishment according to law. This includes imprisonment, ಫೈನ್, ಪೆನಾಲ್ಟಿ. ಅಪರಾಧಿ ಎಂದು ತೀರ್ಮಾನಿಸಿದಾಗ ನ್ಯಾಯಾಲಯಗಳು ಕಾನೂನಿನ ಪ್ರಕಾರ ಶಿಕ್ಷೆ ವಿಧಿಸುತ್ತವೆ. ಇದರಲ್ಲಿ ಸೆರೆ ಶಿಕ್ಷೆ, ದಂಡ ಅಥವಾ ಇತರೆ ದಂಡನೆಗಳು ಇವೆ. BNSS ಅಲ್ಲಿ ಹೊಸ ಸೋಷಿಯಲ್ ಸರ್ವಿಸ್ ಅಂತೇನೋ ಕಾನ್ಸೆಪ್ಟ್ ಬಂದಿದೆ. ಇಂಟರ್ಪ್ರಿಟೇಷನ್ ಆ್ಯಂಡ್ ಅಪ್ಲಿಕೇಶನ್ ಆಫ್ ಲಾ, ಇದನ್ನು ನಾವು ಕ್ವಶನ್ ಆಫ್ ಲಾನಲ್ಲಿ ಕಲ್ತಿದ್ದೀವಿ. ಆಮೇಲೆ ಜಸ್ಟಿಸ್ ಡೆಲಿವರಿ ಸಿಸ್ಟಮಲ್ಲಿ ಕಲ್ತಿದ್ದೀವಿ. ವಾಟ್ ಈಸ್ ಇಂಟರ್ಪ್ರಿಟೇಷನ್? Whenever there is a law is to be applied properly. ಆ ಕಾನೂನನ್ನು ವ್ಯಾಖ್ಯಾನಿಸ್ತಾರೆ ಅವರು. ಕೋರ್ಟ್ಸ್ ಇಂಟರ್ಪ್ರಿಟ್ ಸ್ಟ್ಯಾಚ್ಯೂಟ್ಸ್. ಸ್ಟ್ಯಾಚ್ಯೂಟ್ ಅಂದರೆ ಲಾ. ಕ್ಲಾರಿಫೈ ಆಂಬಿಗ್ಯೂಟೀಸ್, ಅದರಲ್ಲಿ ಏನಾದರೂ ದ್ವಂದ್ವ ಇದ್ದರೆ ಅದನ್ನು ಸರಿಪಡಿಸ್ತಾರೆ, ತಿಳಿಸಿ ಹೇಳ್ತಾರೆ. ಆ್ಯಂಡ್ ಅಪ್ಲೈ ಲಾಸ್ ಟು ಪರ್ಟಿಕ್ಯುಲರ್ ಫ್ಯಾಕ್ಟ್ಸ್. ಕ್ವಶನ್ ಆಫ್ ಫ್ಯಾಕ್ಟ್, ಪರ್ಟಿಕ್ಯುಲರ್ ಫ್ಯಾಕ್ಟ್. ಯಾವುದೇ ಒಂದು ಸಂದರ್ಭಕ್ಕೆ, ಯಾವುದೇ ಒಂದು ಘಟನೆಗೆ, ಆ ಘಟನೆಗೆ ಕಾನೂನನ್ನು ಅನ್ವಯಿಸಿ ಏನು ಮಾಡ್ತಾರೆ, ತೀರ್ಮಾನವನ್ನು ಕೊಡೋದು. ದಿಸ್ ಫಂಕ್ಷನ್ ಎನ್ಶ್ಯೂರ್ಸ್ ಯೂನಿಫಾರ್ಮ್ ಆ್ಯಂಡ್ ಫೇರ್ ಅಡ್ಮಿನಿಸ್ಟ್ರೇಷನ್ ಆಫ್ ಜಸ್ಟಿಸ್. ಈ ರೀತಿ ಮಾಡೋದರಿಂದ ಎಲ್ಲರಿಗೂ ಒಂದೇ ರೀತಿಯಾದಂತಹ ಜಡ್ಜ್ಮೆಂಟನ್ನು, ನ್ಯಾಯವನ್ನು ಅವರು ಕೊಡ್ಬೋದು. ನ್ಯಾಯಾಲಯಗಳು ಶಾಸನಗಳನ್ನು ವ್ಯಾಖ್ಯಾನಿಸಿ
ಅಸ್ಪಷ್ಟತೆಯನ್ನು ಅಥವಾ ದ್ವಂದ್ವವನ್ನು, ದ್ವಂದ್ವ ಎರಡು ಶಬ್ದ ಉಪಯೋಗ ಮಾಡ್ಬೋದು ನೀವು, ಇದ್ರ ಬದಲು ದ್ವಂದ್ವವನ್ನು ಉಪಯೋಗ ಮಾಡ್ಬೋದು. ನಿರ್ದಿಷ್ಟ ಪ್ರಕರಣಗಳಿಗೆ ಕಾನೂನನ್ನು ಅನ್ವಯಿಸುತ್ತವೆ. ಇದರಿಂದ ನ್ಯಾಯದ ಏಕತೆ ಮತ್ತು ಸಮಾನತೆ ಕಾಯಲ್ಪಡುತ್ತದೆ. ಅಂದರೆ ಎಲ್ಲರಿಗೂ ಒಂದೇ ನ್ಯಾಯ ಅಂತ ಒಬ್ಬರಿಗೊಂದು ಆಗೋದಿಲ್ಲ, ಬಿಕಾಸ್ ಆಫ್ ಇಂಟರ್ಪ್ರಿಟೇಷನ್ ಆಫ್ ಲಾ ಆ್ಯಂಡ್ ಅಪ್ಲಿಕೇಶನ್ ಆಫ್ ಇಟ್ ಆನ್ ದ ಫ್ಯಾಕ್ಟ್ಸ್. ಮೇಂಟೆನೆನ್ಸ್ ಆಫ್ ರೂಲ್ ಆಫ್ ಲಾ, ಕಾನೂನಿನ ಅಧಿಪತ್ಯ ಅಂತಾರೆ ಇದಕ್ಕೆ. ರೂಲ್ ಆಫ್ ಲಾಗೆ ಕಾನೂನಿನ ಅಧಿಪತ್ಯ. ನೀವು ಅಡ್ಮಿನಿಸ್ಟ್ರೇಟಿವ್ ಲಾನಲ್ಲಿ ಇದನ್ನು ಕಲಿತೀರಿ. ಕಾನೂನಿನ ಅಧಿಪತ್ಯ, ಕಾನೂನೇ ಶ್ರೇಷ್ಠ ಅಂತ. ಕಾನೂನನ್ನು ರಕ್ಷಿಸೋದು ಕೆಲಸ. ರೂಲ್ ಆಫ್ ಲಾ ಯಾವುದೇ ಕಾನೂನನ್ನು ನೆಗ್ಲೆಕ್ಟ್ ಮಾಡೋ ಹಾಗಿಲ್ಲ, ಕಾನೂನು ಬಾಹಿರವಾದಂಥ ಕೆಲಸ ಮಾಡೋದಿಲ್ಲ. ಕೋರ್ಟ್ ಎನ್ಶ್ಯೂರ್ ದ್ಯಾಟ್ ಆಲ್ ಆಕ್ಷನ್ಸ್ ಆಫ್ ಇಂಡಿವಿಜುವಲ್ಸ್, ಅಥಾರಿಟೀಸ್ ಆ್ಯಂಡ್ ಗೌರ್ಮೆಂಟ್ಸ್ ಆರ್ ಇನ್ ಅಕಾರ್ಡೆನ್ಸ್ ವಿತ್ ಲಾ. ನೊಬ್ಬಡಿ ಈಸ್ ಅಬೌವ್ ಲಾ ಅಂತೇಳಿ. ನೊಬ್ಬಡಿ ಈಸ್ ಅಬೌವ್ ಲಾ. ಎಲ್ಲರೂ ಕಾನೂನಿಗೆ ಬಾಧ್ಯರಾಗಿರಬೇಕು. ಕಾನೂನಿನ ಪ್ರಕಾರ ಎಲ್ಲರೂ ನಡ್ಕೊಳ್ಬೇಕು. ಕಾನೂನೇ ಶ್ರೇಷ್ಠ. ಒಬ್ಬನಿಗೊಂದು ಕಾನೂನಿಲ್ಲ, ಅಥವಾ ಕಾನೂನನ್ನು ಡೈಲ್ಯೂಟ್ ಮಾಡೋ ಹಾಗಿಲ್ಲ. ಇದೆಲ್ಲವನ್ನು ನೋಡ್ಕೊಳ್ತದೆ ಕೋರ್ಟು, ಇದನ್ನೆಲ್ಲವನ್ನು ನೋಡ್ಕೊಳ್ತದೆ. ಎಲ್ಲೆಲ್ಲಿ ಕಾನೂನು ನೋಡಿ, ಈ ಕಾನೂನನ್ನು ಹತ್ತಿಕ್ಕುವಂತಹ ಕೆಲಸ ಹೆಚ್ಚು ಪ್ರಸಂಗದಲ್ಲಿ ಸರ್ಕಾರಗಳೇ ಮಾಡ್ತವೆ. ಗೌರ್ಮೆಂಟ್ಸ್ ದೆಮ್ಸೆಲ್ಸ್ ವಿಲ್ ಡೂ. ಅದನ್ನೂ ಕೂಡ ನ್ಯಾಯಾಲಯ ಸಹಿಸೋದಿಲ್ಲ. ಇಟ್ ವಿಲ್ ವೆನ್ ಎವರ್ ದೇರ್ ಈಸ್ ಎ ಎನ್ಕ್ರೋಚ್ಮೆಂಟ್ ಆಫ್ ಲಾ ಆರ್ ಮಾಡಿಫಿಕೇಶನ್, ಐ ಥಿಂಕ್ ಆರ್ಮ್ ಟ್ವಿಸ್ಟಿಂಗ್ ಆಫ್ ಲಾ ಅಂತಾರೆ. ಅದನ್ನು ಕಾನೂನನ್ನು ಸುತ್ತಿ ಬಿಳಿಸಿ ಮಾಡೋದು ಆರ್ಮ್ ಟ್ವಿಸ್ಟಿಂಗ್ ಅಂತಾರೆ. ಫಾರ್ ಎಕ್ಸಾಂಪಲ್, ಇವತ್ತಿನ ರಾಜಕೀಯ ವ್ಯವಸ್ಥೆಯಲ್ಲಿ ಏನಾಗಿದೆ ಅಂತಂದರೆ, PMLA ಅಂತಕ್ಕಂಥ ಒಂದು ಕಾನೂನು ಇದೆ. PMLA, ಪ್ರಿವೆನ್ಷನ್ ಆಫ್ ಮನಿ ಲಾಂಡ್ರಿಂಗ್ ಆ್ಯಕ್ಟ್. ಈ ಪ್ರಿವೆನ್ಷನ್ ಆಫ್ ಮನಿ ಲಾಂಡ್ರಿಂಗ್ ಆ್ಯಕ್ಟನ್ನು ಹೆಂಗೆ ಉಪಯೋಗ ಮಾಡ್ತಾ ಇದ್ದಾರೆ ಅಂತಂದರೆ, ವಿರೋಧಿ ಪಕ್ಷದಲ್ಲಿರುವವ್ರನ್ನೆಲ್ಲರನ್ನೂ ಇದರಲ್ಲಿ ಚಾರ್ಜ್ ಮಾಡಿ ಅವ್ರನ್ನ ಜೈಲಿಗೆ ಹೋಗುವಾಗ ಮಾಡುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಕೋರ್ಟ್ಗಳು ಸಾರಿ ಹೇಳಿದ್ದಾವೆ, ನೋ ಯು ಆರ್ ಮಿಸ್ಯೂಸಿಂಗ್. ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಮಾಡುತ್ತೆ ಇದನ್ನ. ಇಟ್ ಈಸ್ ಡನ್ ಬೈ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್. ಸೊ several times enforcement directorate is reprimanded by the Supreme Court. You are not doing your duty. Do your duty properly. Don't harass people on political grounds ಅನ್ನೋದನ್ನು ಸಾಕಷ್ಟು ಸಲ ಕೋರ್ಟ್ ಹೇಳಿದೆ. ಓಕೆ, ನ್ಯಾಯಾಲಯಗಳು ವ್ಯಕ್ತಿಗಳು, ಅಧಿಕಾರಿಗಳು ಮತ್ತು ಸರ್ಕಾರದ ಕಾನೂನಿನ ಪ್ರಕಾರವೇ ನಡೆಯಬೇಕು ಎಂಬುದನ್ನು ಖಚಿತಪಡಿಸುತ್ತವೆ. ಕಾನೂನಿಗಿಂತ ಯಾರೂ ಮೇಲೆ ಇಲ್ಲ. A.V. Dicey ಆಫ್ UK, he has propounded this theory of rule of law. ಅದೊಂದು ದೊಡ್ಡ ಚಾಪ್ಟರ್ ಇದೆ, ಅದ್ರ ಮೇಲೆ ನಿಮ್ಗೆ 15 ಮಾರ್ಕ್ಸಿನ ಪ್ರಶ್ನೆ ಬರುತ್ತೆ. ಅಡ್ಮಿನಿಸ್ಟ್ರೇಟಿವ್ ಲಾನಲ್ಲಿ ಬರುತ್ತೆ, ಅಲ್ಲಿ ಡಿಸ್ಕಸ್ ಮಾಡಿದ್ದೀನಿ ನಾನು. ಮೈ ಅಡ್ಮಿನಿಸ್ಟ್ರೇಟಿವ್ ಲಾ ವಿಡಿಯೋಸ್ ಆರ್ ದೇರ್, ಫುಲ್ ವಿಡಿಯೋಸ್ ಆರ್ ದೇರ್, ಫಾರ್ ಎಂಟೈರ್ ಸಿಲೆಬಸ್ ವಿಡಿಯೋಸ್ ಆರ್ ದೇರ್. You can go and see what is the rule of law there. Okay, then in this is very interesting case. Indira Gandhi versus Rajnarayan. Indira Gandhi versus Rajnarayan ಪ್ರಕರಣದಲ್ಲಿ ಏನಾಗುತ್ತೆ ಅಂತಂದ್ರೆ, ಅಲ್ಟಿಮೇಟ್ಲಿ ಅಧಿಕಾರದಲ್ಲಿ ಉಳಿಯೋದಕ್ಕೆ ಅವತ್ತಿನ ಸರ್ಕಾರ ಈ ಒಂದು ಸಂವಿಧಾನ ತಿದ್ದುಪಡಿಯನ್ನು ಮಾಡುತ್ತದೆ. ಆರ್ಟಿಕಲ್ 329 ಕ್ಯಾಪಿಟಲ್ A. ಈ ಸಂವಿಧಾನ ತಿದ್ದುಪಡಿ ಇದೊಂದು ಚುನಾವಣೆಗೆ ಸಂಬಂಧಪಟ್ಟಂತಹ ಪೆಟಿಷನ್. ಈ ಪೆಟಿಷನ್ನಲ್ಲಿ ಏನಾಗುತ್ತೆ ಅಂದರೆ, ರಾಜನಾರಾಯಣ್ ಅವರು MP ಎಲೆಕ್ಷನಲ್ಲಿ ಸೋತಿರ್ತಾರೆ. ಸೋತಂಥವರು ಕೋರ್ಟ್ ಕೇಸ್ ಹಾಕಿ ಇಂದಿರಾ ಗಾಂಧಿ ಅವರು ಭ್ರಷ್ಟತೆಯಿಂದ ಚುನಾವಣೆಯನ್ನು ಗೆದ್ದಿದ್ದಾರೆ ಅಂಥೇಳಿ ಕೋರ್ಟ್ನಲ್ಲಿ ಸಾಬೀತುಪಡಿಸ್ತಾರೆ. ಆವಾಗ ಅವರ ಸದಸ್ಯತ್ವ ಹೋಗುತ್ತೆ. ಅವರು ಸುಪ್ರೀಂ ಕೋರ್ಟ್ಗೆ ಅಪೀಲ್ ಮಾಡ್ತಾರೆ. ಅಪೀಲ್ ಮಾಡಿ ಅಪೀಲಿನ ನಿರ್ಣಯ ಇದರಲ್ಲಿ ಬರುತ್ತೆ, ಇಂದಿರಾ ಗಾಂಧಿ ವರ್ಸಸ್ ರಾಜನಾರಾಯಣ್ ಪ್ರಕರಣದಲ್ಲಿ ಬರುತ್ತೆ. ಅದು ಬರೋಕ್ಕಿಂತ ಮೊದಲೇ ಸಂವಿಧಾನ ತಿದ್ದುಪಡಿ ಮಾಡಿಬಿಡ್ತಾರೆ. ಏನು ಸಂವಿಧಾನ ತಿದ್ದುಪಡಿ ಮಾಡ್ತಾರೆ ಅಂತಂದರೆ, ಪ್ರಧಾನಮಂತ್ರಿಗಳು, ರಾಷ್ಟ್ರಪತಿಗಳು, ಉಪರಾಷ್ಟ್ರಪತಿಗಳು ಮತ್ತು ಲೋಕಸಭಾ ಸಭಾಪತಿ ಸ್ಪೀಕರ್ ಇವರುಗಳ ಮೇಲೆ ನ್ಯಾಯಾಲಯ ಯಾವುದೇ ಇಲೆಕ್ಷನ್ ಪೆಟಿಷನ್ನ ವಿಚಾರಣೆ ಮಾಡೋ ಹಾಗಿಲ್ಲ. ದೇರ್ ಈಸ್ ನೋ ಜುಡಿಷಿಯಲ್ ರಿವ್ಯೂ ಆನ್ ಇಲೆಕ್ಷನ್ ಪೆಟಿಷನ್ ಪರ್ಟೇನಿಂಗ್ ಟು ಪ್ರೈಮ್ ಮಿನಿಸ್ಟರ್, ಪ್ರೆಸಿಡೆಂಟ್, ವೈಸ್ ಪ್ರೆಸಿಡೆಂಟ್ ಆ್ಯಂಡ್ ದಿ ಸ್ಪೀಕರ್ ಅನ್ನುವಂತಹ ಒಂದು ಸಂವಿಧಾನ ತಿದ್ದುಪಡಿಯನ್ನು ಮಾಡ್ತಾರೆ. ನೋಡಿ, ಒಬ್ಬ ಚುನಾಯಿತ MP ಇದಾನಲ್ಲ, ಅವನು ಪ್ರಧಾನಮಂತ್ರಿ ಆದರೆ ಅವನಿಗೊಂದು ಕಾನೂನು, ಅವನು ಬರೀ MP ಆಗಿದ್ರೆ ಅವನಿಗೊಂದು ಕಾನೂನು. ದೇರ್ ಫೋರ್ ಲಾ ಫಾರ್ ಡಿಫರೆಂಟ್ ಪೀಪಲ್, ವಿಚ್ ಈಸ್ ಅಗೇನ್ಸ್ಟ್ ದ ಕಾನ್ಸೆಪ್ಟ್ ಆಫ್ rule of law. The very rule of law was defeated in this constitutional amendment, and this is declared as
ಅನ್ಕಾನ್ಸ್ಟಿಟ್ಯೂಷನಲ್. ಇದನ್ನು ಅಸಂವಿಧಾನಕ ಅಂತ ಹೇಳಿ ಈ ಪ್ರಕರಣದಲ್ಲಿ ಡಿಕ್ಲೇರ್ ಮಾಡಲಾಗ್ತದೆ. ಡಿಸ್ಪೆನ್ಸೇಷನ್ ಆಫ್ ಜಸ್ಟಿಸ್ ನೋಡಿ, ಆಮೇಲೆ ನ್ಯಾಯವನ್ನು ಕೊಡುವಂಥದ್ದು, ಅದು ಸಿವಿಲ್ ಇರಲಿ ಕ್ರಿಮಿನಲ್ ಇರಲಿ, ಇವೆಲ್ಲವುಗಳು ಕೂಡ ಏನು ಅಂತಂದ್ರೆ ನ್ಯಾಯಾಲಯದ ಮೂಲಭೂತವಾದಂತಹ ಕೆಲಸಗಳು, ಮೂಲಭೂತವಾದಂತಹ ಅಥವಾ ಪ್ರಮುಖ ಕಾರ್ಯಗಳು. ಓಕೆ. Courts decide both civil disputes and criminal disputes. They deliver justice according to established procedures and law. ಕಾನೂನಿನ ಪ್ರಕ್ರಿಯೆಗಳು ಏನು ಹೇಳ್ತೇವೆ ಅದರ ಪ್ರಕಾರ ಏನು ಮಾಡ್ತಾರೆ, ಇಲ್ಲಿ ನ್ಯಾಯವನ್ನು ಕೊಡ್ತಾರೆ ಅನ್ನೋದನ್ನ ನಾವಿಲ್ಲಿ ತಿಳ್ಕೊಬೇಕು. ಅದು ಸಿವಿಲ್ ಅಪರಾಧವೇ ಇರಲಿ ಅಥವಾ ಕ್ರಿಮಿನಲ್ ಅಪರಾಧವೇ ಇರಲಿ, ಅದೇನಿರ್ಬೋದು, ನಾಗರಿಕ ವಿವಾದ ಇರ್ಬೋದು ಅಥವಾ ಇನ್ನೊಂದು ದಂಡನಾತ್ಮಕ ವಿವಾದ ಇರ್ಬೋದು, ದಂಡನಾತ್ಮಕ ಪ್ರಕರಣ ಇರ್ಬೋದು ಅಥವಾ ನಾಗರಿಕ ಪ್ರಕರಣ ಇರ್ಬೋದು. ಅದಕ್ಕೆ ದಿವಾನಿ ಪ್ರಕರಣ ಅಂತಲೂ ಹೇಳ್ತಾರೆ, ಸಿವಿಲ್ ಕೇಸಿಗೆ ದಿವಾನಿ ಕೇಸ್ ಅಂತ ಹೇಳ್ತಾರೆ. ಸೊ ಇವೆಲ್ಲವನ್ನು ಮಾಡುವಂಥದ್ದು ನ್ಯಾಯಾಲಯಗಳ ಕೆಲಸ ಅಂತಕ್ಕಂಥದ್ದನ್ನು ನಾವು ನೋಡ್ಬೋದು. ದಿಸ್ ಇಸ್ ಆಲ್ ಅಬೌಟ್ ಪ್ರೈಮರಿ ವರ್ಕ್. ನೌ ಕಮ್ಸ್ ದಿ ಸೆಕೆಂಡರಿ ಫಂಕ್ಷನ್ಸ್ ಆಫ್ ದ ಕೋರ್ಟ್. ನೋಡಿ, ಸಾಕಷ್ಟು ಸಲ ಶಾರ್ಟ್ ನೋಟ್ ಕೇಳಿದ್ದಾರೆ, ಇದನ್ನು ಶಾರ್ಟ್ ನೋಟ್ ಫಾರ್ 6 marks ಆ್ಯಂಡ್ ಸಮ್ಟೈಮ್ಸ್ ಪ್ರೈಮರಿ ಸೆಕೆಂಡರಿ ಎರಡೂ ಸೇರಿಸಿ 10 marksಗೂ ಕೇಳಿದ್ದಾರೆ. ದೇರ್ ಫಾರ್ ದಿಸ್ ಈಸ್ ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್. Courts are primarily established for the administration of justice, but apart from this primary function, they also perform various secondary functions which strengthen the system. ನೋಡಿ, ಈ ಪ್ರೈಮರಿ ನ್ಯಾಯವನ್ನು ಒದಗಿಸಿಕೊಡುವಂತಹ ಮೂಲಭೂತವಾದ ಕೆಲಸಗಳನ್ನು 6 ಕೆಲಸಗಳನ್ನು ನಿಮಗೆ ತೋರಿಸಿದ್ದೀನಿ ನಾನು. 6 ಕೆಲಸಗಳನ್ನು ಇವು ಮಾಡ್ತವೆ. ಅದರ ಹೊರತಾಗಿ ಇನ್ನೂ ಅನೇಕ ಕೆಲಸಗಳನ್ನು ಮಾಡ್ತವೆ, ದ್ವಿತೀಯ ಕಾರ್ಯಗಳನ್ನು, ಸೆಕೆಂಡರಿ ಕೆಲಸಗಳನ್ನು ಕೂಡ ಅವು ಏನು ಮಾಡ್ತವೆ, ದೇ ವಿಲ್ ಡೂ ದಿ ಸೆಕೆಂಡರಿ ಫಂಕ್ಷನ್ಸ್ ಆಲ್ಸೋ. ಸೊ ದೋಸ್ ಥಿಂಗ್ಸ್ ನಾವು ವಿ ಆರ್ ಗೋಯಿಂಗ್ ಟು ಸಿ. ಒನ್ ಈಸ್ ಲಾ ಮೇಕಿಂಗ್ ಫಂಕ್ಷನ್. ನೋಡಿ, ಇಲ್ಲಿ ನ್ಯಾಯಾಲಯಗಳು ಕಾನೂನು ಮಾಡುವಂಥ ಕೆಲಸವನ್ನು ಮಾಡ್ತವೆ. ಎಲ್ಲಿ ಕಾನೂನು ಮಾಡುವಂಥ ಕೆಲಸ ಮಾಡ್ತವೆ, ಯಾವ ಜಾಗದಲ್ಲಿ ಕಾನೂನು ಅವಶ್ಯಕತೆ, ಗ್ರೇ ಏರಿಯಾ ಇದೆಯೋ, ಎಲ್ಲಿ ಕಾನೂನು ಇಲ್ವೋ, ಅನ್ಯಾಯ ನಡೀತಾ ಇದೆಯೋ ಅಂತಹ ಸಂದರ್ಭದಲ್ಲಿ ಅಲ್ಲಿ ಇದು ಕಾನೂನು ಮಾಡುತ್ತೆ. ಬೆಸ್ಟ್ ಎಕ್ಸಾಂಪಲ್ ಈಸ್ ವಿಶಾಖ ವರ್ಸಸ್ ಸ್ಟೇಟ್ ಆಫ್ ರಾಜಸ್ಥಾನ್. ವಿಶಾಖ ಸಿಂಗ್ ವರ್ಸಸ್ ಸ್ಟೇಟ್ ಆಫ್ ರಾಜಸ್ಥಾನ್ ಪ್ರಕರಣದಲ್ಲಿ ಕೆಲಸ ಮಾಡುವ ಮಹಿಳೆಯರ ಮೇಲೆ ಆಗ್ತಕ್ಕಂತಹ ಸೆಕ್ಸುವಲ್ ಅಬ್ಯೂಸ್ ಏನಿದೆ, ಅತ್ಯಾಚಾರದ ಕೆಲಸ ಏನಿದೆ, ಇದಕ್ಕೆ ಯಾವುದೇ ಕಾನೂನು ಇರಲಿಲ್ಲ. ಅವರುಗಳನ್ನು ರಕ್ಷಿಸೋಕ್ಕೋಸ್ಕರ ಇಟ್ ಹ್ಯಾಸ್ ಇಶ್ಯೂಡ್ ಸೋ ಮೆನಿ ಗೈಡ್ಲೈನ್ಸ್. ದೇ ಆರ್ ಕಾಲ್ಡ್ ಫೇಮಸ್ಲಿ ನೋನ್ ಆಸ್ ವಿಶಾಖ ಗೈಡ್ಲೈನ್ಸ್. ಸೊ ಅಲ್ಲಿ ಹೇಳ್ತು, ಎಲ್ಲಿಯವರೆಗೆ ಸಂಸತ್ತು ಕಾನೂನು ಮಾಡುವುದಿಲ್ಲವೋ ಅಲ್ಲಿಯವರೆಗೆ ನಾನು ಕೆಳಗೆ ಹೇಳಿದಂತಹ ಎಲ್ಲ ನಿರ್ದೇಶನಗಳನ್ನು ಇಡೀ ದೇಶ ಪಾಲಿಸಬೇಕು, ಅದು ಕಾನೂನು ಎಂದು ತಿಳಿಯಬೇಕು ಅಂತ ಹೇಳ್ತು ಸುಪ್ರೀಂ ಕೋರ್ಟ್. ಸೊ ಲೈಕ್ ದ್ಯಾಟ್ ಇಟ್ ಕ್ಯಾನ್ ಮೇಕ್ ಲಾ ಆಲ್ಸೋ. ವೇರ್ ದೇರ್ ಇಸ್ ಎ ನೀಡ್, ಅವಶ್ಯಕತೆ ಇದ್ದಾಗ ಇಟ್ ವಿಲ್ ಡೂ ದ ಲಾ. ಕೋರ್ಟ್ಸ್ ಇಂಟರ್ಪ್ರಿಟ್ ಲಾಸ್. ನೋಡಿ, ಫಿಲ್ ದ ಗ್ಯಾಪ್ ಲೆಫ್ಟ್ ಬೈ ಲೆಜಿಸ್ಲೇಷನ್. ಕಾನೂನನ್ನು ಇಂಟರ್ಪ್ರಿಟ್ ಮಾಡುವಾಗ ಏನಾದರೂ ನ್ಯೂನ್ಯತೆಗಳಿದ್ರೆ ಅವುಗಳನ್ನೆಲ್ಲ ಅದರಲ್ಲಿ ತುಂಬುತ್ತದೆ. ಥ್ರೂ ಪ್ರೆಸಿಡೆಂಟ್ ದೇ ಕ್ರಿಯೇಟ್ ನ್ಯೂ ಪ್ರಿನ್ಸಿಪಲ್ಸ್. ನೋಡಿ, ಪ್ರೆಸಿಡೆಂಟ್ ಹೊಸ ತತ್ವಗಳನ್ನು ನಾವು ಜಾರಿಗೆ ತರ್ತೇವೆ. ಆರ್ಟಿಕಲ್ under and in India it is possible under article 141 of the constitution. ಭಾರತದಲ್ಲಿ 141. ಏನು 141? ಒಮ್ಮೆ ಸರ್ವೋಚ್ಚ ನ್ಯಾಯಾಲಯ ಯಾವುದೇ ಒಂದು ರೇಷಿಯೋ ಡೆಸಿಡೆಂಡಿಗೆ ಬಂದರೆ, ಅದಕ್ಕೆ ರೇಷಿಯೋ ಡೆಸಿಡೆಂಡಿ ಅಂತಾರೆ, ಒಂದು ನಿರ್ಧಾರಕ್ಕೆ ಬಂದರೆ ಆ ನಿರ್ಧಾರದಲ್ಲಿರುವಂತಹ ತತ್ವ ಇದೆಯಲ್ಲ, ಈ ತತ್ವ ಇಡೀ ದೇಶದ ಎಲ್ಲ ಕೋರ್ಟ್ಗಳಿಗೂ ಅನ್ವಯ ಆಗ್ತದೆ. ದಟ್ ಈಸ್ ಅಕಾರ್ಡಿಂಗ್ ಟು ಆರ್ಟಿಕಲ್ ಪ್ರೆಸಿಡೆಂಟ್ ಅಂತಾರೆ ಅದಕ್ಕೆ. ಅದೊಂದು ಪ್ರೆಸಿಡೆಂಟ್ ಆಗುತ್ತೆ. ಓಕೆ. ನ್ಯಾಯಾಲಯಗಳು ಕಾನೂನನ್ನು ವ್ಯಾಖ್ಯಾನಿಸಿ ಶಾಸನದಲ್ಲಿ ಉಳಿದಿರುವ ಖಾಲಿ ಜಾಗಗಳನ್ನು ತುಂಬುತ್ತವೆ. ಪೂರ್ವ ನಿದರ್ಶನಗಳ ಮೂಲಕ ಹೊಸ ತತ್ವಗಳನ್ನು ರೂಪಿಸುತ್ತವೆ. ಇವು ಸಂವಿಧಾನದ ಕಲಂ 141 ಎಲ್ಲರಿಗೂ ಬಾಧ್ಯವಾಗಿರುತ್ತೆ. ಅದೇ ತೆರನಾಗಿ ಒಂದು ಉಚ್ಚ ನ್ಯಾಯಾಲಯ ಯಾವುದೇ ಒಂದು ತೀರ್ಪು ಕೊಟ್ಟರೆ ಆ ತೀರ್ಪು ಅಧೀನ ನ್ಯಾಯಾಲಯಗಳಿಗೆ, ಡಿಸ್ಟ್ರಿಕ್ಟ್ ಕೋರ್ಟ್ಸ್,
ಸ್ಮಾಲ್ ಕೋರ್ಟ್ಸ್ ಎಲ್ಲ ಕೋರ್ಟ್ಗಳ ಮೇಲೇನೂ ಅದು ಅನ್ವಯ ಆಗುತ್ತೆ. ಆದರೆ ಒಂದು ಹೈಕೋರ್ಟಿನ ತೀರ್ಪು ಇನ್ನೊಂದು ಹೈಕೋರ್ಟಿನ ತೀರ್ಪಿನ ಮೇಲೆ ಪ್ರೆಸಿಡೆಂಟ್ ಆಗೋದಿಲ್ಲ, ಅದು ಪ್ರೆಸಿಡೆಂಟ್ ಆಗೋದಿಲ್ಲ. ಅದಕ್ಕೆ ನಾವೇನು ಹೇಳ್ಬೋದು, ಪಾಸಿಂಗ್ ರಿಮಾರ್ಕ್ ಅಂತ ಹೇಳ್ತೀವಿ, ಪಾಸಿಂಗ್ ರಿಮಾರ್ಕ್ ಅಂತ ಹೇಳ್ತೀವಿ. ಆದರೆ ಸುಪ್ರೀಂ ಕೋರ್ಟಿಂದ ಎಲ್ಲರ ಮೇಲೆ ಆಗುತ್ತೆ, ಹೈಕೋರ್ಟಿಂದ ರಾಜ್ಯಗಳ ಕೋರ್ಟ್ ಮೇಲೆ ಆಗುತ್ತೆ. ದಟ್ಸ್ ಇಟ್. ಓಕೆ. ದೆನ್ ಅಡ್ವೈಸರಿ ಫಂಕ್ಷನ್. ಅಡ್ವೈಸರಿ ಫಂಕ್ಷನ್ ನೋಡಿ, advisory function is available in article 143. ಆರ್ಟಿಕಲ್ 143 ನಲ್ಲಿ ಇವರಿಗೆ ಸಲಹಾ ಅಧಿಕಾರ ಇದೆ. ನಿನ್ನೆಯಿಂದ ನಡೀತಾ ಇದೆ ಸಲಹಾ ಅಧಿಕಾರ. 14 ಪಾಯಿಂಟ್ಗಳನ್ನು ಎತ್ಕೊಂಡು ಈ ಗವರ್ನರ್ ಪವರು, ಪ್ರೆಸಿಡೆಂಟ್ ಪವರ್ ಬಗ್ಗೆ ನಮ್ಮ ರಾಷ್ಟ್ರಪತಿಗಳು ಸಲಹೆಯನ್ನು ಕೇಳಿದ್ದಾರೆ. ಆ ಸಲಹೆಯನ್ನು ಕೊಡುವಂತಹ ವಿಚಾರದಲ್ಲಿ ಈ ಸಂವಿಧಾನ ಪೀಠ ನಿನ್ನೆಯಿಂದ ವಿಚಾರಣೆಯನ್ನು ಪ್ರಾರಂಭ ಮಾಡಿದೆ. ಇಟ್ ಈಸ್ ಗೋಯಿಂಗ್ ಆನ್. ಯೆಸ್ಟರ್ಡೇ ಆ್ಯಂಡ್ ಟುಡೇ ಗವರ್ಮೆಂಟ್ ಈಸ್ ಆರ್ಗ್ಯೂಯಿಂಗ್ ಆನ್ ದ್ಯಾಟ್. Solicitor General, Additional Solicitor General, I think, Tushar Mehta is arguing the case on Article 200. Article 200 and 201 are at question now. ಅದರ ಬಗ್ಗೆ ನಿನ್ನೆಯಿಂದ ಸಂವಿಧಾನ ಪೀಠ ಚರ್ಚೆ ನಡೆಸ್ತಾ ಇದೆ. ಅದು ಯಾವುದರಲ್ಲಿ ಅಂತಂದ್ರೆ ಅನುಚ್ಛೇದ 143 ಅಡಿಯಲ್ಲಿ ಪ್ರೆಸಿಡೆಂಟ್ ಮೇ ಸೀಕ್ ಒಪಿನಿಯನ್ ಆಫ್ ದ ಸುಪ್ರೀಂ ಕೋರ್ಟ್ ಆನ್ ಮ್ಯಾಟರ್ಸ್ ಆಫ್ ಪಬ್ಲಿಕ್ ಇಂಪಾರ್ಟೆನ್ಸ್ ಆಲ್ದೋ ಅಡ್ವೈಸರಿ ಇನ್ ನೇಚರ್ ಸಚ್ ಒಪಿನಿಯನ್ಸ್ ಹೋಲ್ಡ್ ಪರ್ವೇಸಿವ್ ವ್ಯಾಲ್ಯೂ. ನೋಡಿ, ಅನುಚ್ಛೇದ 143ರಲ್ಲಿ ರಾಷ್ಟ್ರಪತಿಗಳು ಸರ್ವೋಚ್ಚ ನ್ಯಾಯಾಲಯದ ಸಲಹೆಯನ್ನು ಕೇಳಬಹುದು. ಈ ಆರ್ಟಿಕಲ್ ಏನು ಹೇಳುತ್ತೆ ಅಂತಂದ್ರೆ ಇಟ್ ಈಸ್ ಅಡ್ವೈಸರಿ ಇನ್ ನೇಚರ್. ಸುಪ್ರೀಂ ಕೋರ್ಟು ಸಲಹೆಯನ್ನು ಕೊಡಬಹುದು, ಬಿಡ್ಬೋದು. ಆದರೆ ಇಲ್ಲಿಯವರೆಗೂ ರಾಷ್ಟ್ರಪತಿಗಳು ಕೇಳಿದಂತೆ ಯಾವುದೇ ವಿಷಯದ ಮೇಲೆ ಸುಪ್ರೀಂ ಕೋರ್ಟ್ ನಾ ಸಲಹೆ ಕೊಡೋದಿಲ್ಲ ಅಂತ ಹೇಳಿಲ್ಲ. ಇಟ್ ಹ್ಯಾಸ್ ಗಿವನ್ ದಿ ಅಡ್ವೈಸ್. ಆಮೇಲೆ ಸರ್ವೋಚ್ಚ ನ್ಯಾಯಾಲಯ ಕೊಟ್ಟಂತಹ ಸಲಹೆ ರಾಷ್ಟ್ರಪತಿಗಳಿಗೆ ಮಾನದಂಡ ಏನಾಗೋದಿಲ್ಲ. ಅವರು ಅದನ್ನು ಪಾಲಿಸಬಹುದು, ಜಾರಿಗೆ ತರಬಹುದು ಅಥವಾ ಬಿಡಬಹುದು. ಇಟ್ ಈಸ್ ಓನ್ಲಿ ಅಡ್ವೈಸರಿ, ಸಲಹಾತ್ಮಕ, ಅದು ಕಂಪಲ್ಸರಿ ಅಲ್ಲ ಅನ್ನೋದನ್ನು ನಾವಿಲ್ಲಿ ತಿಳ್ಕೋಬೇಕು. ಇದೊಂದು ಫಂಕ್ಷನ್. ಸಾರ್ವಜನಿಕ ಮಹತ್ವದ ವಿಷಯದ ಕುರಿತು ಸುಪ್ರೀಂ ಕೋರ್ಟ್ನ ಅಭಿಪ್ರಾಯವನ್ನು ಕೇಳಬಹುದು. ಬಾಧ್ಯತೆ ಇಲ್ಲದಿದ್ದರೂ ಇದು ಬಹಳ ಪ್ರಭಾವಶಾಲಿ. ಒನ್ ಎಕ್ಸಾಂಪಲ್, ವೆರಿ ಓಲ್ಡ್ ಎಕ್ಸಾಂಪಲ್ ಈಸ್ ಬೇರುಬಾರಿ ಯೂನಿಯನ್ ಅಂತ. ಅಂದರೆ ಇಲ್ಲಿ ಬೇರುಬಾರಿ ಅಂತಕ್ಕಂಥ ಪ್ರದೇಶವನ್ನು ನಮ್ಮ ಪಂಡಿತ್ ನೆಹರು ಅವರು ಏನು ಮಾಡ್ತಾರೆ ಅಂತಂದರೆ ಪಾಕಿಸ್ತಾನಕ್ಕೆ ಬಿಟ್ಕೊಡ್ತಾರೆ. ಅಂದರೆ ಅದು ಊರಲ್ಲಿ ಅದು ಪಾಕಿಸ್ತಾನಕ್ಕೆ ಅಂತ ಆಗಿರುತ್ತೆ, ಬಟ್ ಲೈನ್ ಹಾಕುವಾಗ ಅದು ಭಾರತದೊಳಗೆ ಸೇರ್ಕೊಟ್ಟಿರುತ್ತೆ. ಸೊ ಎಥಿಕಲಿ ಅವ್ರಿಗೆ ಸೇರ್ಬೇಕಾಗಿದ್ದು ನಮಗೆ ಯಾಕೆ ಅಂತ ಹೇಳಿ ಅವ್ರು ಕೊಟ್ಟು ಬಿಡ್ತಾರೆ. ಇಟ್ ಈಸ್ ಎ ಚಾಲೆಂಜ್. ನಮ್ಮ ಸಂವಿಧಾನದಲ್ಲಿ ನಾವು ಬೇರೆ ಪ್ರದೇಶವನ್ನು ಒಳಗೆ ತಗೋಬೋದು, ನಮ್ಮ ಪ್ರದೇಶವನ್ನು ಹೊರಗೆ ಕೊಡಕ್ಕೆ ಬರಲ್ಲ. ಆದ್ದರಿಂದ ಈಗ ಇದು ಸುಪ್ರೀಂ ಕೋರ್ಟ್ ಮುಂದೆ ಕೇಸ್ ಬರುತ್ತೆ. ರಾಷ್ಟ್ರಪತಿಗಳು ಕೇಳ್ತಾರೆ ಹಿಂಗೆ ಮಾಡ್ಬೋದಾ ಅಂತ. ಸುಪ್ರೀಂ ಕೋರ್ಟ್ ವಿಲ್ ಡಿಸೈಡ್ ಆನ್ ದಿಸ್ ಕೇಸ್. ದಿಸ್ ಕೇಸ್ ಈಸ್ ಇಂಪಾರ್ಟೆಂಟ್ ಫಾರ್ 2 reasons. One, here in this case it was told that preamble is not part of a constitution. ಎರಡನೇದು ಇಲ್ಲಿ ಏನು ಹೇಳ್ತು ಅಂದರೆ ಇಲ್ಲ, ಸಂವಿಧಾನ ತಿದ್ದುಪಡಿ ಮಾಡಲಾರ್ದೆ ನೀವು ಈ ರೀತಿ ಮಾಡೋಕ್ಕಾಗೋದಿಲ್ಲ ಅಂತ ಹೇಳುತ್ತೆ. ಆಮೇಲೆ ಸಂವಿಧಾನವನ್ನು ತಿದ್ದುಪಡಿ ಮಾಡಿ ಅದನ್ನು ಸರಿಪಡಿಸಲಾಗುತ್ತೆ. ದಟ್ಸ್ ಎ ಡಿಫ್ರೆಂಟ್ ಇಶ್ಯೂ. ಅಂದರೆ ಇದೊಂದು ಎಕ್ಸಾಂಪಲ್ ಅಷ್ಟೇ. ಕೇರಳ ಬಿಲ್ ಅಂತ ಒಂದಿದೆ. ಈ ರೀತಿ ಸಾಕಷ್ಟು ಇದ್ದಾವೆ. ದೆನ್ ದ ಥರ್ಡ್ ಒನ್ ಈಸ್ ಸೂಪರ್ವೈಸರಿ ಆ್ಯಂಡ್ ಅಡ್ಮಿನಿಸ್ಟ್ರೇಷನ್ ಫಂಕ್ಷನ್. ಸೂಪರ್ವೈಸರಿ ಆ್ಯಂಡ್ ಅಡ್ಮಿನಿಸ್ಟ್ರೇಷನ್ ಫಂಕ್ಷನ್. ಒಂದು ನೆನ್ಪಿಟ್ಕೊಳ್ಳಿ, ಆರ್ಟಿಕಲ್ 227 ನಲ್ಲಿ ಈ ಪವರ್ ಇದೆ, ಸೂಪರ್ವೈಸರಿ ಪವರ್. 227 ನಲ್ಲಿ ಏನು ಪವರ್ ಇದೆ ಅಂತಂದ್ರೆ ಎಲ್ಲ ಹೈಕೋರ್ಟ್ಗಳು ತಮ್ಮ ಅಧೀನ ಕೋರ್ಟ್ಗಳ ಸೂಪರ್ವಿಷನ್ ಮಾಡ್ಬೋದು, ಅಡ್ಮಿನಿಸ್ಟ್ರೇಷನ್ ಮಾಡ್ಬೋದು ಅಂತಿದೆ. ಆದರೆ ಸುಪ್ರೀಂ ಕೋರ್ಟ್ ಹೈಕೋರ್ಟ್ ಸೂಪರ್ವಿಷನ್ ಮಾಡಂಗಿಲ್ಲ. ಸುಪ್ರೀಂ ಕೋರ್ಟ್ ಹೈಕೋರ್ಟಿನ ಸೂಪರ್ವಿಷನ್ ಮಾಡಂಗಿಲ್ಲ. ಇದು ದಿಸ್ ಈಸ್ ಓನ್ಲಿ ಅವೈಲೇಬಲ್ ಟು ಹೈಕೋರ್ಟ್. ಸೂಪರ್ವೈಸರಿ ಪವರ್ ಈಸ್ ಅವೈಲೇಬಲ್ ಓನ್ಲಿ ಟು ಹೈಕೋರ್ಟ್ಸ್. ಇಟ್ ಈಸ್ ನಾಟ್ ದೇರ್ ಫಾರ್ ಸುಪ್ರೀಂ ಕೋರ್ಟ್. ಸುಪ್ರೀಂ ಕೋರ್ಟು ಮತ್ತು ಹೈಕೋರ್ಟ್ಗಳು ಅಡ್ಮಿನಿಸ್ಟ್ರೇಷನ್ನ ವಿಷಯದಲ್ಲಿ, ಆಡಳಿತದ ವಿಷಯದಲ್ಲಿ ಅವು ಪ್ಯಾರಲಲ್ ಕೋರ್ಟ್ಸ್, ಸಮಾನ ಕೋರ್ಟ್ಗಳು. ದೇ ಆರ್ ಪ್ಯಾರಲಲ್ ಕೋರ್ಟ್ಸ್. ಯಾರಾದರೂ ನಿಮ್ಮ ಮನಸ್ಸಲ್ಲಿ ಅನ್ಬೋದು, ನಮ್ಮ ಮನಸ್ಸಲ್ಲಿ ಇತ್ತು ಸುಪ್ರೀಂ ಕೋರ್ಟ್ ಹೈಕೋರ್ಟ್ನ ಕಂಟ್ರೋಲ್ ಮಾಡುತ್ತೆ ಅಂತ. ನೋ, ಇಟ್ ಈಸ್ ನಾಟ್ ಕಂಟ್ರೋಲಿಂಗ್. ಅದಕ್ಕೆ ಆ ರೀತಿಯಾದಂಥ ಅಧಿಕಾರ ಇಲ್ಲ. ಮೊನ್ನೆ ಒಂದು ಜಡ್ಜ್ಮೆಂಟ್ ಆಯಿತು. ಆ ಜಡ್ಜ್ಮೆಂಟಲ್ಲಿ ಯಾವುದೋ ಒಂದು ಜಡ್ಜ್ ಬಗ್ಗೆ ಸುಪ್ರೀಂ ಕೋರ್ಟ್ ಹ್ಯಾಸ್ ಗಿವನ್ ಸಮ್ ರಿಸ್ಟ್ರಿಕ್ಷನ್ ಆ್ಯಂಡ್ ದಟ್ ವಾಸ್ ಅಲ್ಟಿಮೇಟ್ಲಿ ವಿಡ್ರಾನ್ ಬೈ ದಿ ಸುಪ್ರೀಂ ಕೋರ್ಟ್. ಓಕೆ. So all subordinate courts and lower courts and tribunals, they also handle disciplinary proceedings against ಜುಡಿಷಿಯಲ್ ಆಫೀಸರ್ಸ್. ನೋಡಿ, ಇಲ್ಲಿ ಅಧೀನ ಕೋರ್ಟ್ನಲ್ಲಿ ಇರ್ತಕ್ಕಂಥ ಜುಡಿಷಿಯಲ್ ಆಫೀಸರ್ಗಳ ಮೇಲೆ ಏನು ಶಿಸ್ತು ಕ್ರಮವನ್ನು ಅವ್ರು ಜಾರಿಗೊಳಿಸ್ಬೋದು. ದೆನ್ ಗಾರ್ಡಿಯನ್ ಆ್ಯಂಡ್ ಕಸ್ಟೋಡಿಯನ್ ಆಫ್ ಕಾನ್ಸ್ಟಿಟ್ಯೂಷನ್. ದಿಸ್ ಈಸ್ ಅನದರ್ ವೆರಿ ಇಂಪಾರ್ಟೆಂಟ್ ಫಂಕ್ಷನ್ ಆಫ್ ದ ಸುಪ್ರೀಂ ಕೋರ್ಟ್. ವೆರಿ ವೆರಿ
ಇಂಪಾರ್ಟೆಂಟ್ ಫಂಕ್ಷನ್ ಆಫ್ ದ ಸುಪ್ರೀಂ ಕೋರ್ಟ್. ಇಟ್ ಈಸ್ ಸೆಂಟಿನೆಲ್ ಆಫ್ ಕಾನ್ಸ್ಟಿಟ್ಯೂಷನ್ ಅಂತಾರೆ. ಜುಡಿಷಿಯರಿ ಈಸ್ ದ ಸೆಂಟಿನೆಲ್ ಆಫ್ ದ ಕಾನ್ಸ್ಟಿಟ್ಯೂಷನ್. ಅಂದರೆ ಈ ಸಂವಿಧಾನವನ್ನು ಕಾಯುವ ಸೈನಿಕ ಯಾರು ಅಂತಂದ್ರೆ ಅದು ಸರ್ವೋಚ್ಚ ನ್ಯಾಯಾಲಯ. ಥ್ರೂ ಜುಡಿಷಿಯಲ್ ರಿವ್ಯೂ, courts act as protectors of constitution. They safeguard fundamental rights. ಇದನ್ನ ಆಲ್ರೆಡಿ ಹೇಳಿದ್ದೀನಿ ನಾನು. This ensures constitutional supremacy. ನೋಡಿ, ಜಗದೀಪ್ ಧನ್ಕರ್ ಅವರು, ನಮ್ಮ ಉಪರಾಷ್ಟ್ರಪತಿಗಳಾಗಿದ್ದಂಥವರು, ಒಂದು ನ್ಯಾರೇಟಿವ್ ಕ್ರಿಯೇಟ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿದರು. ಏನು? ಪಾರ್ಲಿಮೆಂಟ್ ಈಸ್ ಸುಪ್ರೀಂ ಅಂತ. ನೆನ್ಪಿಟ್ಕೊಳ್ಳಿ, ಪಾರ್ಲಿಮೆಂಟ್ ಈಸ್ ಸುಪ್ರೀಂ ಇನ್ ಬ್ರಿಟನ್, ಬಟ್ ಇನ್ ಇಂಡಿಯಾ ಪಾರ್ಲಿಮೆಂಟ್ ಈಸ್ ನಾಟ್ ಸುಪ್ರೀಂ. ವಾಟ್ ಈಸ್ ಸುಪ್ರೀಂ ಈಸ್ ದಿ ಕಾನ್ಸ್ಟಿಟ್ಯೂಷನಲ್. This ensures constitutional supremacy. Hange Supreme Court will see that anything that is done against the basic principles of the Constitution, it will declare unconstitutional after Keshwananda Bharati from 1973. ಕೇಶವಾನಂದ ಭಾರತಿ ಪ್ರಕರಣದ ನಂತರ ಯಾವುದೇ ಸಂವಿಧಾನದ ತಿದ್ದುಪಡಿಯನ್ನು ನೀವು ಯಾವ ರೀತಿ ಮಾಡಿ ಅಕಸ್ಮಾತ್ ಅದು ಸಂವಿಧಾನದ ಹಿತಾಸಕ್ತಿಗೆ, ಮೂಲ ಸ್ವರೂಪಕ್ಕೆ ವಿರುದ್ಧವಾಗಿದ್ದರೆ ಸರ್ವೋಚ್ಚ ನ್ಯಾಯಾಲಯ ಅದನ್ನು ತಳ್ಳಿ ಹಾಕಿ ಅಸಂವಿಧಾನಿಕ ಅಂತ ಹೇಳ್ತದೆ ಅನ್ನೋದನ್ನು ನಾವಿಲ್ಲಿ ನೋಡಬೇಕು. ನ್ಯಾಯಾಂಗ ಪರಿಶೀಲನೆಯ ಮೂಲಕ ನ್ಯಾಯಾಲಯಗಳು ಸಂವಿಧಾನದ ರಕ್ಷಕರಾಗಿರುತ್ತವೆ. ಕೆಲವು 32 ಮತ್ತು 276. ನೋಡಿ, ಈ ಮೇನಕಾ ಗಾಂಧಿ ಪ್ರಕರಣ ಒಂದು ಎಕ್ಸಾಂಪಲ್. ಏನು? ಸುಮ್ಮನೆ ಅವ್ರ ಪಾಸ್ವರ್ಡ್ನ ಇಂಪೌಂಡ್ ಮಾಡಿರ್ತಾರೆ, ಕಾರಣ ಕೊಟ್ಟಿರೋದಿಲ್ಲ. ಸುಪ್ರೀಂ ಕೋರ್ಟ್ ಸೇಸ್ ಯು ಕಾಂಟ್ ಡೂ ಇಟ್ ವಿದೌಟ್ giving proper reason. Adi alteram partem. You have to follow the principle of natural justice. ಒನ್ ಸೈಡೆಡ್ ಆಗಿ ನೀವು ಮಾಡೋಕ್ಕಾಗೋದಿಲ್ಲ ಅನ್ನೋದನ್ನು ನಾವು ಮೇನಕಾ ಗಾಂಧಿ ಪ್ರಕರಣದಲ್ಲಿ, ಅಂದರೆ ಅವರ ಮೂಲಭೂತ ಹಕ್ಕುಗಳನ್ನು ರಕ್ಷಿಸ್ತದೆ. ಇಟ್ಸ್ ಅ ಕಸ್ಟೋಡಿಯನ್ ಆಫ್ ಕಾನ್ಸ್ಟಿಟ್ಯೂಷನ್, ಕಸ್ಟೋಡಿಯನ್ ಆಫ್ ಫಂಡಮೆಂಟಲ್ ರೈಟ್ಸ್. ದೀಸ್ ಆರ್ ಆಲ್ alternate functions. Alternate functions. Then fifth one I have stated here. Fifth one is talking about administrative courts manage their own staff, budget and internal affairs. They run legal aid systems, lok adalats, mediation centers. In some cases they frame subordinate legislation in the form of rules and procedures. ನೋಡಿ, ಪ್ರತಿಯೊಂದು ಕೋರ್ಟ್ಗಳು ತಮ್ಮದೇ ಆದಂಥ ರೂಲ್ಸ್ ಆ್ಯಂಡ್ ಪ್ರೊಸೀಜರ್ಸ್ನ ಮಾಡ್ಕೊಳ್ತವೆ. ಫಾರ್ ದ್ಯಾಟ್ ದಿ ಕಾನ್ಸ್ಟಿಟ್ಯೂಷನ್ ಹ್ಯಾಸ್ ಗಿವನ್ ಪವರ್, ರೈಟ್? ಆ್ಯಂಡ್ ಇಟ್ ವಿಲ್ ಕ್ರಿಯೇಟ್ ಲೋಕ್ ಅದಾಲತ್, ಮೀಡಿಯೇಷನ್ ಸೆಂಟರ್, ಇದೆಲ್ಲವನ್ನು ತನ್ನ ಅಧೀನ ವ್ಯವಸ್ಥೆಯಲ್ಲಿ ಇದು ಮಾಡಿಕೊಡ್ತದೆ. ನ್ಯಾಯಾಲಯಗಳು ತಮ್ಮ ಸಿಬ್ಬಂದಿ, ಬಜೆಟ್, ಆಂತರಿಕ ವ್ಯವಹಾರಗಳನ್ನು ನಿರ್ವಹಿಸುತ್ತವೆ. ಇವು ಕಾನೂನಿನ ಯೋಜನೆಗಳು, ಲೋಕ್ ಅದಾಲತ್, ಮಧ್ಯಸ್ಥಿಕೆ ಕೇಂದ್ರಗಳನ್ನು ನಡೆಸ್ತವೆ. ಕೆಲ ಸಂದರ್ಭಗಳಲ್ಲಿ ನಿಯಮಗಳನ್ನು ಮಾಡ್ತವೆ. ಈ ನಿಯಮ, ರೂಲ್ಸ್ ಅಂದರೆ ಏನು ಅನ್ನೋದು ನೀವು ಅಡ್ಮಿನಿಸ್ಟ್ರೇಟಿವ್ ಲಾನಲ್ಲಿ ಕಲಿತೀರಿ. ವಾಟ್ ಈಸ್ ಮೆಂಟ್ ಬೈ ರೂಲ್, ವಾಟ್ ಈಸ್ ಮೆಂಟ್ ಬೈ ಸ್ಟ್ಯಾಚ್ಯೂಟ್, ಇನ್ ಡೀಟೇಲ್ ಯು ವಿಲ್ ಲರ್ನ್ ದೇರ್. ಐ ಆಮ್ ನಾಟ್ ವೇಸ್ಟಿಂಗ್ ಮೈ ಟೈಮ್. ಎಜುಕೇಷನಲ್ ಆ್ಯಂಡ್ ಸೋಷಿಯಲ್ ಫಂಕ್ಷನ್ಸ್. ಕೋರ್ಟ್ಸ್ ಎಜುಕೇಟ್ ಸೊಸೈಟಿ ಥ್ರೂ ಜಜ್ಮೆಂಟ್ಸ್. ಯಾವುದೇ ಒಂದು ಜಜ್ಮೆಂಟನ್ನು ಕೊಟ್ಟರೆ ಅದನ್ನು ಪಬ್ಲಿಕ್ಕಾಗಿ ಪಬ್ಲಿಷ್ ಮಾಡ್ತಾರೆ. ಕ್ಲಾರಿಫೈಯಿಂಗ್ ರೈಟ್ಸ್ ಆ್ಯಂಡ್ ಡ್ಯೂಟೀಸ್, ಅದು ವಿವರವಾಗಿರ್ತದೆ. ಸ್ಪೀಕಿಂಗ್ ಆರ್ಡರ್ ಅಂತಾರೆ ಅದಕ್ಕೆ. ದೇ ಆಲ್ಸೋ ಕಾಂಟ್ರಿಬ್ಯೂಟ್ ಸೋಷಿಯಲ್ ರಿಫಾರ್ಮ್ ಬೈ ಡಿಕ್ಲೇರಿಂಗ್ ಅನ್ಕಾನ್ಸ್ಟಿಟ್ಯೂಷನಲ್ ಆರ್ ಡಿಸ್ಕ್ರಿಮಿನೇಟರಿ ಪ್ರಾಕ್ಟೀಸಸ್ ಆಸ್ ವಾಯ್ಡ್. ನೋಡಿ, ಅದು ಸಾಮಾಜಿಕ ಕೆಲಸವನ್ನು ಮಾಡ್ತದೆ, ಸಮಾಜದ ಸುಧಾರಣೆಯನ್ನು ಮಾಡ್ತದೆ. ಸಮಾಜದ ನೋಡ್ರಿ, ಥರ್ಡ್ ಜೆಂಡರ್ಗೆ ನಮ್ಮ ಸಮಾಜದಲ್ಲಿ ವ್ಯಾಲ್ಯೂನೇ ಇರಲಿಲ್ಲ. ಥರ್ಡ್ ಜೆಂಡರ್ಗೆ ನಮ್ಮ ಸಮಾಜ, LGBT ನಮ್ಮ ಸಮಾಜದಲ್ಲಿ ವ್ಯಾಲ್ಯೂನೇ ಇರಲಿಲ್ಲ. ಆದರೆ ಸುಪ್ರೀಂ ಕೋರ್ಟ್ ಅದನ್ನು ರಿಕಗ್ನೈಸ್ ಮಾಡಿತು. ಮೂಲಭೂತ ಹಕ್ಕು, ಅವ್ರಿಗೂ ಹಕ್ಕುಗಳಿದೆ, ಅವರು ಸಮಾಜದ ಭಾಗ. ಮತ್ತು ನಾವು ಶ್ರೀ ಮತ್ತು ಶ್ರೀಮತಿ ಅಷ್ಟೇ ಬರ್ತಿದ್ವಿ. ನಾವು ದೇರ್ ಇಸ್ ಎ ಥರ್ಡ್ ಜೆಂಡರ್, ಅವರಿಗೆ ಗೌರ್ಮೆಂಟ್ ಅಪಾಯಿಂಟ್ಮೆಂಟ್ ಕೊಡ್ತೀವಿ. ಆಲ್ ದೀಸ್ ಥಿಂಗ್ಸ್ ಆರ್ ದೇರ್. ಓಕೆ, ಇಲ್ಲಿ ವಿಶಾಖ ಕೇಸನ್ನು ಇಲ್ಲಿಯೂ ರೆಕಮೆಂಡ್ ಮಾಡಿದ್ದಾರೆ. ಅಂದರೆ ಇಲ್ಲಿ ಅದಕ್ಕೆ ಕಾನೂನು ಇರಲಿಲ್ಲ. ದೇ ಹ್ಯಾವ್ ಡನ್ ದಿ ಗಿವನ್ ದಿ ಸೋ ಮೆನಿ ಡೈರೆಕ್ಷನ್ಸ್ ಅನ್ನೋದನ್ನು ನಾವಿಲ್ಲಿ ನೋಡ್ಬೋದು. ಇವೆಲ್ಲ ಕೆಲಸಗಳನ್ನು ಸರ್ವೋಚ್ಚ ನ್ಯಾಯಾಲಯ ಮಾಡ್ತದೆ. ಸೊ ದೀಸ್ ಆರ್ ಆಲ್ ಸೆಕೆಂಡರಿ ಫಂಕ್ಷನ್ಸ್. These are all secondary functions. See, law making function, judicial president, Article 141, Article 143, then supervisory and administrative function, then guardian of the constitution and protector of the fundamental rights, then administrative and quasi-legislative functions, tribunals will do. All these things are additional functions. Then educational and social functions, but through judgment they educate people. And finally, one more point I have left. That point I will write here only. The last function, seventh function, we can say
Article 142. Article 142. Supreme Court, even when it feels that in any matter injustice is happening, then it will use this article and give a judgment. Like Ayodhya judgment. Ayodhya judgment was given under 142. ಎಷ್ಟೋ ವರ್ಷದಿಂದ ಅಯೋಧ್ಯೆ ವ್ಯಾಜ್ಯ ಹಾಗೇ ನೆನೆಗುದಿಗೆ ಬಿದ್ದಿತ್ತು. ನಮ್ಮ ಸಂವಿಧಾನ ಪ್ರಾರಂಭ ಆದಾಗಿಂದ 70 ವರ್ಷದ ಪ್ರಕರಣ, 65-70 ವರ್ಷದ ಪ್ರಕರಣಕ್ಕೆ ಏನು ಮಾಡಿದ್ರು, 142 ಪವರ್ ಯೂಸ್ ಮಾಡಿ ಆ ಅಯೋಧ್ಯೆಯ ಏನು ವಿವಾದ ಇತ್ತಲ್ಲ ಅದನ್ನು ಬಗೆಹರಿಸಿದ್ರು. ಹಾಗೇನೆ ಈ ಮೊನ್ನೆ ತಮಿಳುನಾಡು ವರ್ಸಸ್ ಸ್ಟೇಟ್ ಆಫ್ ತಮಿಳುನಾಡು ವರ್ಸಸ್ ಗವರ್ನರ್ ಪ್ರಕರಣದಲ್ಲಿ 142 ಯೂಸ್ ಮಾಡಿ ಏನು ಮಾಡಿದ್ರು, ಈ ರಾಜ್ಯಪಾಲರು ಯಾವ ಬಿಲ್ನು ಸೈನೇ ಮಾಡಂಗಿಲ್ಲ. ಅಂದರೆ ಅಲ್ಲಿರ್ತಕ್ಕಂಥ ಗೌರ್ಮೆಂಟು ಪಾಸ್ ಮಾಡಿದಂಥ ಮಸೂದೆಗಳಿಗೆ ಅವರು ಅಂಗೀಕಾರತೆಯನ್ನು ಕೊಡ್ತಿರ್ಲಿಲ್ಲ. ಆವಾಗ ಸುಪ್ರೀಂ ಕೋರ್ಟ್ ಏನು ಮಾಡ್ತು, ಯೂಸ್ಡ್ 142, 10 ಬಿಲ್ ಪೆಂಡಿಂಗ್ ಇಟ್ಕೊಂಡ್ರು. 10 ಬಿಲ್ಲು ರಾಜ್ಯಪಾಲರ ಸೈನ್ ಆಗಿದೆ ಅಂತ ತಿಳ್ಕೊಳ್ಳಿ ನೀವು ಅಂತ ಆಜ್ಞೆ ಕೊಟ್ಟರು. ಈ ರೀತಿ ಎಲ್ಲಿ ಅನ್ಯಾಯ ಆಗುವಂತಹ ಪ್ರಸಂಗ ಇರ್ತದೆ ಅಲ್ಲಿ 142ನ ಯೂಸ್ ಮಾಡಿ ಅವರು ವಿಶೇಷ ನ್ಯಾಯವನ್ನು ಕೊಡ್ತಾರೆ ಸುಪ್ರೀಂ ಕೋರ್ಟ್ನವರು ಅನ್ನೋದನ್ನು ನಾವಿಲ್ಲಿ ಇದ್ರ ಹಿನ್ನೆಲೆಯಲ್ಲಿ ಇವಾಗ ಕಾನ್ಸ್ಟಿಟ್ಯೂಷನ್ ಬೆಂಚ್ ನಡೀತಾ ಇರೋದನ್ನು ನಾವು ಗಮನಿಸ್ಬೋದು. ದಿಸ್ ಈಸ್ ಆಲ್ ಅಬೌಟ್ this one. To conclude, I can say this: what are all the primary functions, what are all the secondary functions? The primary functions of the courts form the foundation of judicial system. They ensure peaceful settlement of disputes, protection of rights, punishment of wrongdoers, and maintenance of rule of law. Without these, the secondary functions have no meaning. First ಇದನ್ನು ಮಾಡಬೇಕು, ಯಾಕಂದ್ರೆ ಅದು ಒರಿಜಿನಲ್ ಕೆಲಸ. ನ್ಯಾಯಾಲಯಗಳ ಪ್ರಾಥಮಿಕ ಕಾರ್ಯಗಳು ನ್ಯಾಯಾಂಗ ವ್ಯವಸ್ಥೆಯ ಆಧಾರವಾಗಿವೆ. ವಿವಾದ ಬಗೆಹರಿಕೆ, ಹಕ್ಕು ರಕ್ಷಣೆ, ಅಪರಾಧಿಗಳಿಗೆ ಶಿಕ್ಷೆ, ಕಾನೂನು ಆಳ್ವಿಕೆ ಉಳಿಸುವುದೇ ಇದರ ಮುಖ್ಯ ಉದ್ದೇಶ. ಇವುಗಳಿಲ್ಲದೆ ದ್ವಿತೀಯ ಕಾರ್ಯಗಳಿಗೆ ಅರ್ಥವೇ ಇರುವುದಿಲ್ಲ. ನ್ಯಾಯಾಲಯಗಳ ದ್ವಿತೀಯ ಕಾರ್ಯಗಳು ಮುಖ್ಯ ಕಾರ್ಯಕ್ಕಿಂತ ಕಡಿಮೆ ಮಹತ್ವದ್ದೇನಲ್ಲ. ಇವು ಕಾನೂನು ಅಭಿವೃದ್ಧಿ, ಸಂವಿಧಾನದ ಮೇಲು ಉಸ್ತುವಾರಿ, ನ್ಯಾಯಾಂಗ ಮೇಲ್ವಿಚಾರಣೆ, ಹಕ್ಕುಗಳ ರಕ್ಷಣೆ ಮತ್ತು ಸಾಮಾಜಿಕ ಪರಿವರ್ತನೆಗೂ ಕಾರಣವಾಗುತ್ತವೆ. ಇವು ದ್ವಿತೀಯ ಕಾರ್ಯಗಳು. ದ ಸೆಕೆಂಡರಿ ಫಂಕ್ಷನ್ಸ್ ಆಫ್ ದ ಕೋರ್ಟ್ ಆರ್ ನಾಟ್ ಲೆಸ್ ಇಂಪಾರ್ಟೆಂಟ್ ದ್ಯಾನ್ ದ ಪ್ರೈಮರಿ. ದೇ ಎನ್ಶ್ಯೂರ್ ಲೀಗಲ್ ಡೆವಲಪ್ಮೆಂಟ್, ಕಾನ್ಸ್ಟಿಟ್ಯೂಷನಲ್ ಸುಪ್ರಿಮಸಿ, supervision of judiciary, protection of rights, and even social transformation. These are all the secondary functions. In this way, you can effectively answer this question for 10 marks. And with this, I am completing Unit 2. Jurisprudence Unit 2. We have completed Unit 1. We have now completed Unit 2 with this video. So I am coming with new video for Unit 3, and my target is to ensure that within this month we will be able to complete the jurisprudence. So I am again reminding you, jurisprudence is not as simple as you think, because ಇದರ ಸೆಕ್ಷನ್ ಇರೋದಿಲ್ಲ, ಕಾನ್ಸೆಪ್ಟನ್ನು ನೀವು ಸ್ಟಡಿ ಮಾಡಬೇಕಾಗ್ತದೆ. ಆಮೇಲೆ as far as the second unit is concerned, many things are related to constitution. Many things are related to general knowledge. First unit is little tough. You have to go into the depth of the first unit, but second unit I have made it as easy as possible on the point of view of examination. ಎಲ್ಲ ಚಾಪ್ಟರ್ಗಳ ಮೇಲೆ ನಾನು ಬಂದಂಥ ಪ್ರಶ್ನೆಗಳನ್ನು ನಿಮಗೆ ತೋರಿಸಿದ್ದೀನಿ. ಈಗ ಇದನ್ನೆಲ್ಲ ನೋಡಿದ ಮೇಲೆ ನಿಮ್ಗೆ ಅನಿಸುತ್ತೆ, ಇಫ್ ಐ ಗೋ ಬ್ಯಾಕ್ to the questions, now I can repeat the questions ನೀವು ನೋಡಿದರೆ ನಿಮಗೆ ಗೊತ್ತಾಗುತ್ತೆ ಇಲ್ಲಿ. Now whatever I have discussed is all available here. See, explain primary and secondary functions. Short note, secondary functions. State the need for administration of justice. ಇಷ್ಟೆಲ್ಲ ಓದಿದ ಮೇಲೆ ನ್ಯಾಯದ ವ್ಯವಸ್ಥೆ, ನ್ಯಾಯ ನಿರ್ವಹಣೆಯ ಅವಶ್ಯಕತೆ ಏನು ಅಂತ ಹೇಳಿ ಅಂತಾರೆ. ನೋಡಿ, ನ್ಯಾಯ ನಿರ್ಣಯ ವ್ಯವಸ್ಥೆಯನ್ನು ನಾವು ಇಂಡೈರೆಕ್ಟಾಗಿ ಎಲ್ಲ ಹೇಳಿದ್ದೀವಿ. ನ್ಯಾಯ ನಿರ್ಣಯ ಮಾಡುವುದರಿಂದ ಏನೇನಾಗುತ್ತೆ, ಅದರಿಂದ ಅನುಕೂಲ ಏನಾಗುತ್ತೆ. ಮೈ ಕನ್ಕ್ಲೂಷನ್ ಟೆಲ್ಸ್ ಆಲ್ ದ್ಯಾಟ್. ಆದ್ದರಿಂದ ಐ ಹ್ಯಾವ್ ಕವರ್ಡ್ ಎವ್ರಿಥಿಂಗ್ ಅಂತ ಹೇಳ್ತಾ ಐ ಆಮ್ ಕಂಪ್ಲೀಟಿಂಗ್ ದಿಸ್ ವಿಡಿಯೋ. ಆ್ಯಂಡ್ ನೌ ಐ ಹ್ಯಾವ್ ಗಾಟ್ ಮೆನಿ comments also, and I expect more comments from you. Whatever the classes I am doing, whether it is useful or it is not useful, do you want even more ಅನ್ನೋದನ್ನು ನೀವು ನನಗೆ ಹೇಳಿ. ಇದರ ಜೊತೆಗೆ ಮತ್ತೊಮ್ಮೆ ಹೇಳ್ತೀನಿ ನಿಮಗೆ, ಈ ಸಲ ಫಸ್ಟ್ ಇಯರ್ಗೆ
ಅಡ್ಮಿಷನ್ ಆದಂತಹ ಎಲ್ಲ ಮಕ್ಕಳಿಗೂ ಹೇಳಿ ಕಾನ್ಸ್ಟಿಟ್ಯೂಷನ್ 1 ವಿಡಿಯೋಗಳು ನನ್ನ ಯೂಟ್ಯೂಬ್ ಕ್ಲಾಸಲ್ಲಿ ಇದ್ದಾವೆ. ಅದರ ಜೊತೆಗೆ ನಾನು ಇವಾಗ ಕಾಂಟ್ರಾಕ್ಟ್ 1 ವಿಡಿಯೋಗಳನ್ನು ಮಾಡ್ತಾ ಇದ್ದೀನಿ. ಈ ವಾರ ಇನ್ನೂ ಹೆಚ್ಚಿನ ವಿಡಿಯೋಗಳನ್ನು ನಾನು ನಿಮ್ಮ ಮುಂದೆ ಕಾಂಟ್ರಾಕ್ಟ್ 1 ವಿಡಿಯೋಗಳನ್ನು ತರ್ತೀನಿ ಅಂತ ಹೇಳ್ತಾ ಇಲ್ಲಿಗೆ ನನ್ನ ಈ ವಿಡಿಯೋನ ಮುಗಿಸ್ತೀನಿ. ಹೆಚ್ಚು ಹೆಚ್ಚು ಜನರನ್ನು ಸಬ್ಸ್ಕ್ರೈಬ್ ಮಾಡುವ ಜವಾಬ್ದಾರಿ ನಿಮ್ಮದು ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡ್ತೀನಿ. ನಮಸ್ಕಾರ.